ವೆಲ್ಕಮ್ ಬ್ಯಾಕ್ ಹಳ್ಳಿ ಜೀವನ ಲಾಗ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಮನೇಲಿ ಪೂಜೆ ಇದೆ, ತೋರಿಸ್ತೀನಿ ಬನ್ನಿ. ಜೊತೆಗೆ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಹೋಗ್ತಿದ್ದೀವಿ, ಅದು ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಬನ್ನಿ. ಮನೇಲಿ ಅಡುಗೆ ಎಲ್ಲ ಆಗಿದೆ, ರೆಡಿಯಾಗಿದೆ ಅಡುಗೆ ಎಲ್ಲ. ಪೂಜೆ ಇರೋದ್ರಿಂದ ಅಡುಗೆ ಎಲ್ಲ ಮುಗಿಸಿದ್ದೀನಿ. ಸೊ ಎಲ್ಲ ಅಡುಗೆ ಎಲ್ಲ ಆಗಿದೆ. ದೇವ್ರ ಮನೆ ಪೂಜೆ ದೇವ್ರ ಮನೆ ಎಲ್ಲ ರೆಡಿ ಮಾಡೋಣ ಅಂತ ನೀಟೇ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆನೇ ನಾವು ಒಪ್ಪತ್ತು ಬಿಟ್ಟು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಹೂವು ಹಾಕಿಲ್ಲ, ಅಲಂಕಾರ ಮಾಡಿಲ್ಲ, ಪೂಜೆ ಮಾಡಬೇಕು. ನೋಡಿ, ನಮ್ಮ ಮನೇಲಿ ದೇವ್ರ ಮನೆ ಹಿಂಗೆ ಇರೋದು. ಜಾಸ್ತಿ ಫೋಟೋಸ್ ಎಲ್ಲ ಇಟ್ಟಿಲ್ಲ, ಒಂದೆರಡೇ ಫೋಟೋಸ್ ಇಟ್ಟಿರೋದು, ಮತ್ತು ಒಂದೆರಡು ಮೂರು ವಿಗ್ರಹ ಇಟ್ಟಿದ್ದೀವಿ ಅಷ್ಟೇ. ಕಲಶ ಎಲ್ಲ ರೆಡಿ ಮಾಡ್ಕೊಂಡು, ಕಲಶ ಕಾಯೆಲ್ಲ ಇದಾಗ್ಬಿಟ್ಟಿತ್ತು, ಬೇರೆ ಕಾಯಿ ಇಡೋಣ ಅಂತ ಇಡ್ತಾಯಿದ್ದೀನಿ. ಮತ್ತು ಹೂವೆಲ್ಲ ಹಾಕ್ತಾಯಿದ್ದೀನಿ, ನಮ್ಮದೇ ಗಿಡಗಳದ್ದು ಹೂವೆಲ್ಲ ಕಟ್ಟಿ ಹೂವೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಫೋಟೋಗೆಲ್ಲ ಹೂವು ಹಾಕಿ. ಮತ್ತು ನಮ್ಮ ಮನೇಲಿ ಏನಂತಂದರೆ, ಈ ಜಾತ್ರೆ ಟೈಮ್ ಬಂದಾಗ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವಾಗ್ಲೂ ಒಪ್ಪತ್ತು ಬಿಟ್ಟು ಪೂಜೆ ಮಾಡಿ ಆಮೇಲೆ ಹೋಗೋದು ದೇವಸ್ಥಾನಕ್ಕೆ. ಹಂಗೆ ನಾನು ಕಂಟಿನ್ಯೂ ಮಾಡ್ಕೊಬಂದಿದ್ದೀನಿ. ನಾನು ಕೂಡ ಒಪ್ಪತ್ತು ಬಿಟ್ಟು ಪೂಜೆ ಮುಗಿಸಿ ಒಪ್ಪತ್ತು ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿದೆ. ನಮ್ಮ ದೇವ್ರಿಗೆ ಫೋಟೋಗೆಲ್ಲ ಲೈಟ್ ಹಾಕಿದ್ದೀನಿ, ಅದಕ್ಕೆ ಕರೆಂಟು ಕಾಣಿಸ್ತಾಯಿದೆ ಫೋಟೋದಲ್ಲಿ. ನೋಡಿ, ದೀಪ ಎಲ್ಲ ಹಚ್ಚಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಇನ್ನೂ ಒಪ್ಪತ್ತು ಬಿಟ್ಟಿಲ್ಲ ನಮ್ಮ ಮನೇಲಿ ಏನಂತಂದರೆ, ಯಾವಾಗಲೂ ಅಷ್ಟೇ ಈ ಹಬ್ಬ ಬಂದಾಗ ನಮ್ಮ ಮನೇಲಿ ಈ ಟೈಮಲ್ಲಿ ಇದು ಗುಡ್ಡಪ್ಪದಿರು ಬರ್ತಾರೆ. ಆ ಟೈಮಲ್ಲಿ ನಮ್ಮ ಮನೇಲಿ ಊಟ ಹಾಕಿ ಅವ್ರ ಕೈಲಿ ಪೂಜೆ ಮಾಡ್ತೀವಿ. ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಅದು ನಮ್ಮ ಮನೆಗೆ ಬಂದಾಗ ನಾವು ಹೆಂಗೆಲ್ಲ ಮಾಡ್ತೀವಿ ಅಂತ. ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರ ದೀಪ ಹಣಿಸಿ ಪೂಜೆ ಮಾಡಿ ನೈವೇದ್ಯಕ್ಕೆ ಪಾಯಸ ಮಾಡಿಟ್ಟಿದ್ದೀನಿ. ನೋಡಿ, ನಮ್ಮ ದೇವ್ರ ಫೋಟೋ ಹೆಂಗೆ ಕಾಣಿಸ್ತಿರ್ಬೋದು ನೋಡಿ, ಯಾವ ಥರ ಇದೆ ದೇವ್ರ ಫೋಟೋ ಎಲ್ಲ. ಮನೇಲಿ ಇಷ್ಟೇ ಇರೋದು ಫೋಟೋ. ಅವಾಗೆಲ್ಲ ತುಂಬ ಇಟ್ಟಿದ್ರು. ಈಗ ನಮ್ಮ ಮನೆ ಆಲ್ಟ್ರೇಷನ್ ಮಾಡಿಸ್ದಾಗಿಂದ ನಾನು ಜಾಸ್ತಿ ಫೋಟೋಸ್ ಎಲ್ಲ ಇಟ್ಟಿಲ್ಲ, ಸ್ವಲ್ಪನೇ ಫೋಟೋಸ್ ಇಟ್ಟಿರೋದು. ನಮ್ಮ ದೇವ್ರ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇರಲಿಲ್ಲ, ಹಂಗಾಗಿ ಹೊಸ್ದಾಗಿ ಸ್ವಿಚ್ ಬೋರ್ಡ್ ಹಾಕ್ಸಿದ್ವಿ. ಕರೆಂಟ್ ಏನಾದ್ರು ಹಾಕ್ಕೊಳ್ಳೋಕ್ಕೆ, ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇರಲಿಲ್ಲ ಅಂತ. ದೇವ್ರ ಫೋಟೋ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿಯಾಗಿ ನಿಂತವ್ರೆ, ಬನ್ನಿ ಹೋಗೋಣ ಅಂತ. ಒಪ್ಪತ್ತೆಲ್ಲ ಬಿಟ್ಬಿಟ್ಟು ನಾನು, ನಮ್ಮ ಮಗ ಮತ್ತು ನಮ್ಮ ಮನೆಯವ್ರು 3 ಜನ ತೇರ್ಗೆ ಹೋಗ್ತಾಯಿದ್ದೀವಿ. ಎಲ್ಲಿ ತೇರು ಅಂದರೆ ಮುಡುಕ್ತೆರೆಗೆ ಹೋಗ್ತೀವಿ. ನೋಡಿ, ಇಲ್ಲಿ ತೆಂಗಿನ ತೋಟ ಹಿಂಗೆ ಕಾಣಿಸ್ತಿದೆ ಅಂತ. ಇದು ಎಷ್ಟೋ ವರ್ಷದ ತೆಂಗಿನ ತೋಟ ಅಂತೆ, ಸಾಲಾಗಿ ಕಾಣಿಸ್ತಿದೆ. ನಮ್ಮೂರಲ್ಲಿ ಇದೆರಡು ತೆಂಗಿನ ತೋಟ ತುಂಬ ಹಳೇ ತೆಂಗಿನ ತೋಟಗಳಂತೆ, ಈಗಲೂ ಹಂಗೆ ಇದೆ. ತುಂಬ ಚೆನ್ನಾಗಿದೆ. ಸಾಲುಗಳು ಹೆಂಗೆ ಬಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಮತ್ತು ನಮ್ಮೂರಿಂದ ಮುಂದೆ ಬಂದರೆ ಪಕ್ಕದೂರಲ್ಲಿ ಇವತ್ತು ಜಾತ್ರೆ ಇರೋದ್ರಿಂದ ತುಂಬ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟು, ಆಮೇಲೆ ಮೈಕು ಎಲ್ಲ ಹಾಕಿದ್ದಾರೆ. ಆದರೆ ಮ್ಯೂಟ್ ಮಾಡಿದ್ರಿಂದ ಕೇಳಿಸ್ತಿಲ್ಲ ನಿಮಗೆ ಮೈಕ್ ಅಷ್ಟೇ. ನಾನು ಮತ್ತು ನಮ್ಮ ಮನೆಯವರು, ನಮ್ಮ ಮಗ 3 ಜನ ಕೂಡ ಹೋಗ್ತಾಯಿದ್ದೀವಿ. ನೋಡಿ ಯಾವ ಥರ ಲೈಟ್ ಅರೇಂಜ್ಮೆಂಟ್ ಅವರು ಇಡೀ ಊರೆಲ್ಲ ಡೆಕೋರೇಷನ್ ಮಾಡಿಸಿದ್ದಾರೆ. ಅದರಲ್ಲಿ ಸ್ವಲ್ಪ ಜನಾಂಗ ಮಾತ್ರ ಮರಿ ಕಟ್ ಮಾಡಿ ಹಬ್ಬ ಮಾಡಲ್ಲ, ಸ್ವಲ್ಪ ಜನ ಮಾತ್ರ ಇಡೀ ಊರಲ್ಲಿ ಮರಿ ಕಟ್ ಮಾಡಿ ಹಬ್ಬ ಮಾಡ್ತಾರೆ. ನೋಡಿ, ಆಲ್ಮೋಸ್ಟು ಹತ್ತತ್ರ ಬಂದ್ವಿ. ಅಲ್ಲೊಂದು ದೂರದಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ ದೇವಸ್ಥಾನ, ಮುಗ್ತಾರೆ ಅದೇ ದೇವಸ್ಥಾನ. ನೋಡಿ, ಹೋಗೋರೆಲ್ಲ ಹೋಗ್ತಿದ್ದಾರೆ, ಬರೋರೆಲ್ಲ ಬರ್ತಿದ್ದಾರೆ ದೇವಸ್ಥಾನಕ್ಕೆ. ಈಗ ತುಂಬ ಬಿಸಿಲು ಬಂದಿದೆ. ನೋಡಿ ಎಷ್ಟು ಬಿಸಿಲಿದೆ ಅಂತ ಕಾಣಿಸ್ತಿದೆ ನಿಮಗೆ. ಬಿಸಿಲು ಯಾವ ಥರ ಇದೆ ಅಂತ, ತುಂಬ ಬಿಸಿಲು ಬಂದಿದೆ. ಯಾಕಂದರೆ ಬಿಸಿಲು ಟೈಮಲ್ಲೇ ತೇರು ಎಳೆಯೋದು. 12 ಗಂಟೆ, 12:30, 1 ಗಂಟೆಗೆ ತೇರು ಎಳೆಯೋದು. ಬನ್ನಿ, ಇಲ್ಲಿ ಪಕ್ಕದಲ್ಲೇ ಬಾಳೆ ತೋಟ ಇತ್ತು ಸ್ವಲ್ಪ. ಆಲ್ರೆಡಿ ಇಲ್ಲೊಂದು ಪಾದದ ಕಲ್ಲು ಅಂತಾರೆ, ಇಲ್ಲಿಗೆ ಹೋಗ್ತಾಯಿದ್ದೀವಿ. ಇವತ್ತು ಪಾರ್ವತಿ ಮತ್ತು ಮಲ್ಲಪ್ಪ ಇಬ್ಬರು ಮದುವೆ ಆಗಿದ್ದ ದಿವಸ, ಅದಕ್ಕೆ ತೇರು ಎಳೆಯೋದು. ಬನ್ನಿ ಹೋಗೋಣ, ಮುಳುಗ್ತಾರೆ ಹೆಂಗೆ ಕಾಣಿಸುತ್ತೆ ಅಂತ. ಹೋದ ಸತಿ ಇದೇ ಹೋಗೋ ರೋಡಲ್ಲಿ ಹೆಂಗಿತ್ತು ಅಂದರೆ, ಕಣ್ಣು ಎಲ್ಲಿಂದ ಎಲ್ಲಿವರೆಗೆ ಹಾಯಿಸಿದ್ರೂ ಬರೀ ದನಗಳೇ ಇತ್ತು. ಇವತ್ತೇನಂತಂದರೆ, ಎಲ್ಲಿಂದ ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ಕಾರು, ಸ್ಕೂಟ್ರು, ಬರೀ ಜನಗಳೇ. ನೋಡಿ, ಇಲ್ಲಿ ಹೋಸತಿ ತೋರಿಸಿದ ವೀಡಿಯೋದಲ್ಲಿ ನೋಡಿ, ಇಲ್ಲೆಲ್ಲ ಎತ್ಗಳು ಸಿಕ್ಕಾಬಟ್ಟೆ ಕಟ್ಟಿದ್ರು. 5 ದಿನ ತುಂಬ ಚೆನ್ನಾಗಿ ನಡೀತು ಜಾತ್ರೆ. ನೋಡಿ ಈಗ ಹೆಂಗಿದ್ದಾರೆ ಜನ. ಇಲ್ಲಿ ಕೂಡ ಇವತ್ತೆಲ್ಲ ಏನಂತಂದರೆ, ಇನ್ನೊಂದು ವಿಶೇಷ ಏನಂದರೆ, ಇವತ್ತು ದೇವಸ್ಥಾನದಲ್ಲಿ ತುಂಬ ಕಡೆ ಪಾನಕ ಮತ್ತು ಹೆಸ್ರುಬೇಳೆ, ಮಜ್ಜಿಗೆ ದಾನ ಮಾಡ್ತಾರೆ.
ದೇವ್ರಿಗೆ ಅರ್ಸ್ಕೊಂಡು ಎಷ್ಟೋ ಜನ. ಆಮೇಲೆ ಏನಂದರೆ ಇವತ್ತು ಎಷ್ಟೋ ಮನೆಗಳಲ್ಲಿ ಹೊಸ್ನೀರು ತೊಗೊಂಡು ಪೂಜೆ ಮಾಡಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಸಲ್ಲಿಸ್ತಾರೆ. ನೋಡಿ ಎಲ್ಲಿಂದ ಎಲ್ಲಿವರೆಗೆ ನೋಡ್ತೀರಾ ಬರೀ ಸ್ಕೂಟ್ರುಗಳು, ಬಸ್ಗಳು, ಕಾರ್ಗಳು, ಅಯ್ಯಪ್ಪ. ಆಮೇಲೆ ಏನು ಅಲ್ಲಿ ನೋಡಿ ಆ ಮೂಲೆಯಲ್ಲಿ ಕಾಣಿಸ್ತಿರ್ಬೋದು ನೋಡಿ, ಅಲ್ಲೆಲ್ಲ ಸಾಮಾನೆಲ್ಲ ತೊಗೊಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬೇರೆಯವ್ರಿಗೂ ಊಟ ಹಾಕ್ಬಿಟ್ಟು ಹೋಗ್ತಾರೆ. ಈ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮುಡುಕ್ತಾರೆ ನೋಡೋಕ್ಕೆ. ಏನಂದರೆ ಮೇಲೆ ಹೋಗೋಕ್ಕಾಗಲ್ಲ ದೇವ್ರ ದರ್ಶನಕ್ಕೆ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಏನು ಇವತ್ತು ಹೋದ್ರೆ ನಾಳೆನೇ ಬರೋದು, ಅಷ್ಟು ಕ್ರೌಡ್ ಇರುತ್ತೆ ದೇವಸ್ಥಾನ ಪೂರ್ತಿ. ಎಲ್ಲಿಂದ ಎಲ್ಲಿವರೆಗೆ ನೋಡಿ ಕಾರ್ ನೋಡಿ ಎಷ್ಟಿವೆ, ಎಷ್ಟು ವೆರೈಟಿ ಕಾರ್ ಬೇಕು ಅಂದರೆ ಬನ್ನಿ ಇಲ್ಲಿ ನೋಡಿ, ಎಷ್ಟು ವೆರೈಟಿ ಕಾರ್ಗಳೆಲ್ಲ ಇಲ್ಲೇ ಸಿಕ್ಕುತ್ತೆ ನೋಡೋಕ್ಕೆ. ಎಷ್ಟು ವೆರೈಟಿ ಸ್ಕೂಟ್ರ್ ಬೇಕು ಅಂದರೆ ಜಾತ್ರೆಗೆ ಬನ್ನಿ, ಎಷ್ಟು ವೆರೈಟಿ ಸ್ಕೂಟ್ರು, ಎಷ್ಟು ವೆರೈಟಿ ಕಾರು ಎಲ್ಲ ಇದೆ. ಆಮೇಲೆ ಇಲ್ಲೆಲ್ಲ ಪೊಲೀಸ್ಗಳೆಲ್ಲ ತುಂಬ ಜನ ಇರ್ತಾರೆ, ಯಾಕಂದರೆ ತುಂಬ ತೊಂದರೆ ಆಗುತ್ತೆ ಅಂತ. ನೋಡಿ ಪಾನಕ, ಮಜ್ಜಿಗೆ ಈ ಥರ ಎಲ್ಲ ತೊಗೊಂಬಂದು ಜನಗಳಿಗೆ ಕೊಡ್ತವ್ರೆ ಎಲ್ಲ ಆಟೋದಲ್ಲಿ. ನೋಡಿ ಆಟೋದಲ್ಲಿ ಇಟ್ಕೊಂಡವ್ರೆ. ನಾನು ಇಳ್ಕೊಂಡೆ. ನಮ್ಮ ಮನೆಯವ್ರಿಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ರು, ಸ್ಕೂಟ್ರ್ ನಿಲ್ಸೋಕ್ಕೆ ಹೋದ್ರು. ನಾನು ನನ್ನ ಮಗ ಮತ್ತು ನಮ್ಮ ಮನೆಯವ್ರು 3 ಜನನೂ ವೆಯ್ಟ್ ಮಾಡ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಮತ್ತು ದೇವಸ್ಥಾನದಲ್ಲಿ ಹಣ್ಣು ತೊಗೊಂಬಂದಿದ್ದೆ, ಕಾಯಿ ಏನು ಪೂಜೆ ಸಾಮಾನು ತೊಗೊಂಡಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಕಾಸು ಕೊಟ್ಟರು, ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಒಬ್ಬ ಅಜ್ಜಿ ಹತ್ರ ಹೋಗ್ತಾಯಿದ್ದೀನಿ ಬನ್ನಿ. ಇವತ್ತೇನೆಂದರೆ ಇಂಪಾರ್ಟೆಂಟ್ ಏನಂದರೆ ಹಣ್ಣು ಜಾವನೆ. ತೇರಿಗೆ ತುಂಬ ಜನ ಹಣ್ಣು ಜಾವನೆ ತುಂಬ ಚೆನ್ನಾಗಿಡ್ತಾರೆ. ಎಷ್ಟು ಅಂದರೆ ತೇರು ಎಷ್ಟು ಎತ್ತರ ಇರುತ್ತೆ ಅಷ್ಟು ಎತ್ತರ ಹಣ್ಣು ಜಾವನೇ ಇರುತ್ತೆ. ಲಕ್ಷಗಟ್ಟಲೆ ಬಾಳೆಹಣ್ಣು ತೊಗೊಂಡೋಗಿ ಇಡ್ತಾರೆ ಅದ್ರ ಮೇಲೆ. ನೋಡಿ ಪೂಜೆ ಸಾಮಾನು ತೊಗೊಳ್ತಾ ಇದ್ದೀನಿ ನಾನು. ಗಂಧದ ಕಡ್ಡಿ, ಕರ್ಪೂರ, ಧೂಪ, ಬಾಳೆಹಣ್ಣು ಈ ಥರ ಎಲ್ಲ ತೊಗೋತಾ ಇದ್ದೀನಿ ನಾನು. ಹಣ್ಣು ತೊಗೊಬಂದಿದ್ದೆ ಅಷ್ಟೇ, ಇನ್ನೇನು ತೊಗೊಂಡಿರಲಿಲ್ಲ. ಬರಾಗ ಟೈಮ್ ಆಗಿಬಿಟ್ಟಿತ್ತು ಅಂತ ಹಂಗೆ ಬಂದ್ಬಿಟ್ಟೆ. ಬಂದು ಇಲ್ಲಿ ತೊಗೋತಾ ಇದ್ದೀನಿ ಅಜ್ಜಿ ಹತ್ರ. ನೋಡಿ ಈ ಅಜ್ಜಿ ಮೊಮ್ಮಗಳಂತೆ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾಳೆ, ಕಾಣಿಸ್ತಿದೆ ನೋಡಿ. ಎಷ್ಟೊಂದು ಜನ ಇಲ್ಲಿ ಏನಂದ್ರೆ ಅಂಗಡಿ ಹಾಕೋಕ್ಕೆ ಇಷ್ಟು 1000 ಅಂತ ಕೊಟ್ಬಿಟ್ಟು ಸಾಮಾನು ತೊಗೋತಾರೆ. ನಮ್ಮ ಮಗ ಕಾಸು ಕೊಡ್ತಾವನೆ ಅಜ್ಜಿಗೆ, ಇಷ್ಟು 1000 ಅಂತ. ಒಂದೊಂದು ಅಂಗಡಿ ಹಾಕೋಕ್ಕೆ ಇಷ್ಟು 1000 ಅಂತ ದುಡ್ಡು ಕೊಟ್ಬಿಟ್ಟು ಅಂಗಡಿ ಹಾಕ್ತಾರೆ ಇಲ್ಲೆಲ್ಲ. ನಾವು ಕೂಡ ಇಲ್ಲಿಗೆ ಬಂದಿದ್ವಿ, ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ನೋಡೋಣ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ಹೆಂಗಿರುತ್ತೆ ಜನ ತೋರಿಸ್ತೀನಿ ಬನ್ನಿ. ಇಲ್ಲೊಬ್ರು ಪೊಲೀಸರು ಪಾಪ ಮಜ್ಜಿಗೆ ಇಸ್ಕೊಂಡು ಕುಡಿತವ್ರೆ ನೋಡಿ. ಪಾಪ ಅವರು ಬಿಸಿಲಲ್ಲಿ ಎಷ್ಟೊತ್ತವರೆಗೆ ನಿಂತಿರ್ತಾರೆ ನೋಡಿ. ಪಾಪ ಆಂಟಿ ಮಜ್ಜಿಗೆ ಇಸ್ಕೊಂಡು ಕುಡಿತವ್ರೆ. ಕೇಳಿದ್ರು ಏನು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀರಾ ನೀವು ಅಂತ. ವೀಡಿಯೋ ಮಾಡ್ತಾಯಿದ್ದೀವಿ ನಾವು, ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಒಳ್ಳೆಯದಾಗಲಿ ಅಂದರು. ಹೋಗ್ತಾಯಿದ್ದೀನಿ ಬನ್ನಿ ನೋಡೋಣ ಮುಂದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ನೋಡಿ ಅಂಗಡಿಗಳಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಪಕ್ಕ ಎಲ್ಲ ಮಜ್ಜಿಗೆ, ಆಮೇಲೆ ಹೆಸ್ರುಬೇಳೆ ಈ ಥರ ಎಲ್ಲ ಕೊಡ್ತಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಿರ್ಬೋದು ಜನಗಳು ಹೆಂಗೆ ಹೋಗ್ತವ್ರೆ. ಪೂಜೆ ಮಾಡಿಸ್ಕೊಂಬರೋರು ಎಷ್ಟು ಜನನೋ, ಪೂಜೆಗೆ ಹೋಗ್ತಿರೋರು ಎಷ್ಟು ಜನನೋ. ಇಲ್ಲಿ ನೋಡಿ ಅಂಗಡಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಗಡಿಗಳು. ಇಲ್ಲೆಲ್ಲ ಪೂಜೆ ಸಾಮಾನು ಕೊಡ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಏನಂದರೆ ನಮ್ಮ ಮನೇಲಿ ಪೂಜೆಗೆ ಬರ್ತಾರಲ್ಲ ಅವ್ರು ಸಿಕ್ಕಿದ್ರು ಇಲ್ಲಿ. ಬನ್ನಿ ತೋರಿಸ್ತೀನಿ ನಿಮಗೆ. ಒಂದು ಮಿಸ್ ಮಾಡ್ಕೊಂಬಿಟ್ಟೆ. ಏನಂತಂದರೆ ಅವರು ಕಡ್ಬಡೆಯ ಅಂತಾರಲ್ಲ, ಅವರು ಡ್ಯಾನ್ಸ್ ಮಾಡ್ತೀವಿ ಕಣವ, ಬಂದು ಮಾಡ್ಕೋ ವೀಡಿಯೋನ ಅಂತ ಹೇಳಿದ್ರು. ಬಟ್ ನಂಗೆ ಕೈಲಾಗಲಿಲ್ಲ. ಇದು ಹಣ್ಣು ಜಾವನೆ, ಇದಕ್ಕೆ ತೇರಿಗೆ ಸೇಕೆ ನಾವು ಕೂಡ ಹಣ್ಣು ಜಾವನೆ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಮುಂದೆ. ನಮ್ಮ ಮನೆಯವ್ರು ನೋಡಿ ಜಾತ್ರೆಲ್ಲ ಅವ್ರ ಮಗನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಈ ತಾತ ಹೇಳಿದ್ರು ಅಲ್ಲಿ ಮಾಡ್ತಾರೆ ಬನ್ನಿ ವೀಡಿಯೋನ ಮಾಡ್ಕೊಳ್ಳಿ ಅಂತಂದರು. ಅಷ್ಟರೊಳಗೆ ಅವ್ರದ್ದು ಡ್ಯಾನ್ಸ್ ಎಲ್ಲ ಮುಗ್ದೋಗಿತ್ತು. ಇನ್ನೊಂದು ಸತಿ ಬಂದಾಗ ಮಾಡ್ಕೊಳ್ಳೋರು, ಇವತ್ತು ತುಂಬ ರಶ್ ಇದ್ದಾರೆ ಅಂತಂದರು. ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಗ 3 ಜನನು ತೇರ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಹೆಂಗಿದ್ದಾರೆ ಜನ. ಎಲ್ಲ ಕಡೆ ಏನು ಅಂದರೆ ಹಣ್ಣು ಜಾವನೆ ತುಂಬ ಜನ ಹಣ್ಣು ಜಾವನೆ. ಇಲ್ಲಿ ತೇರಿಗೆ ಬಂದವರೆಲ್ಲ ಹಣ್ಣು ಜಾವನೆ ಇಟ್ಬಿಟ್ಟು ದೇವ್ರಿಗೆ ಆಮೇಲೆ ಕೈ ಮುಗಿಯೋಕೆ ಹೋಗ್ತಾರೆ. ನೋಡಿ ಈಗ ಹಣ್ಣು ಜಾವನೆ ಇಡೋಕ್ಕೆ ಹೋಗ್ತಾಯಿದ್ದೀವಿ. ಈಗ ನೋಡಿ ಒಬ್ಬರು ಸಿಗ್ತಾರೆ, ನಿಮಗೆ ತೋರಿಸ್ತೀನಿ. ಅವ್ರು ಪ್ರತಿ ಸತಿನೂ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಆಗಾಗ ಭಿಕ್ಷೆ ಮಾಡ್ಕೊಂಡು ಹೋಗ್ತಾರೆ. ಇವ್ರು ನಮ್ಮ ಮನೆಗೆ ಯಾವಾಗ ವರ್ಷ ಬರ್ತಾರೆ ಊಟಕ್ಕೆ. ತುಂಬ ಖುಷಿ ಆಯಿತು ಸಿಕ್ಕಿ. ಮಾತಾಡ್ಸಿದ್ರು, ನಾವು ಕೂಡ ಮಾತಾಡಿದ್ವಿ. ಈ ವರ್ಷವೂ ಬರ್ತೀವಿ ಅಂತ ಅಂದರು. ಆಯಿತು ಬನ್ನಿ ಅಂದ್ವಿ. ನೋಡಿ ಅವರು ಕಡ್ಬಡೆಯ, ಅವ್ರು ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾರೆ ಅವರು. ಹೋಗ್ಲಿ ಬಿಡವ, ಇನ್ನೊಂದು ಸತಿ ಬಂದಾಗ ಮಾಡ್ತೀವಿ, ಮನೆ ಹತ್ರ ಬೇಕಾದ್ರೆ ಮಾಡಿದಾಗ ಮಾಡ್ಕೊಳ್ಳೋರಂತೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಜನ ಹೆಂಗೆ ನಿಂತವ್ರೆ ನೋಡಿ. ಈ ಅಪ್ಪನೇ ನಮ್ಮ ಮನೆಗೆ ಯಾವಾಗಲೂ ಬರೋದು.
ನೋಡಿ ಜನಗಳು ಏನು ಜನ ಜಂಗುಳಿ, ತುಂಬ ಅಂದರೆ ತುಂಬ ಬಿಸಿಲು, ಏನು ಭಯಂಕರ. ನೋಡಿ ಹೆಂಗಿದ್ದಾರೆ ಜನಗಳು. ನೋಡಿ ಹಣ್ಣು ಜಾವನೆ ತೊಗೊಂಡ್ರು ನಮ್ಮ ಮನೆಯವರು. ತೇರಿಗೆ ಏನು ಇಂಪಾರ್ಟೆಂಟ್ ಅಂದರೆ ಹಣ್ಣು ಜಾವನೆ. ತುಂಬ ಜನ ಈ ವರ್ಷ ಮದುವೆ ಆದವರು ಎಲ್ಲ ಬಂದು ಬಿಸಾಕ್ತಾರೆ. ಬಿಸಾಕೋದಂದರೆ ದೇವ್ರ ಮೇಲೆ ಹಾಕ್ತಾರೆ, ಬಿಸಾಕೋದಲ್ಲ ದೇವ್ರ ಮೇಲೆ ಹಾಕ್ತಾರೆ. ನಾನು ನಮ್ಮ ಮಗ ಮತ್ತು ನಮ್ಮ ಮನೆಯವರು ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಮಗ ವೀಡಿಯೋ ನಾನು ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡು ವೀಡಿಯೋ ಮಾಡ್ತವನೆ. ನಾನು ನಮ್ಮ ಮನೆಯವ್ರು ಜಾವನೆ ಇಸ್ಕೊಂಡ್ರು, ನನಗೂ ಕೊಟ್ಟರು, ತೊಗೊಳ್ರಿ ತೇರಿಗೆ ಹಾಕಿ ಅಂತ. ನೋಡಿ ನಮ್ಮ ಮಗ ನಾನೇ ಮಾಡ್ಕೊಡ್ತೀನಿ ವೀಡಿಯೋನ ಅಂತ ಇಸ್ಕೊಂಡು ವೀಡಿಯೋ ಮಾಡ್ತವನೆ. ಬನ್ನಿ ಹೋಗೋಣ. ತೇರಿಗೆ ಎಸೆಯಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಾನು ಹಣ್ಣು ಜಾವನೆ ತೊಗೊಂಡು, ಬಾಳೆಹಣ್ಣು ಮತ್ತು ಜಾವನೆ ತೊಗೊಂಡು ಬನ್ನಿ ತೇರು ಹೆಂಗಿದೆ ಅಂತ ತೋರಿಸ್ತೀನಿ. ಈ ಸತಿ ಏನಂತಂದರೆ ತೇರನ್ನ ಈಚೆ ಕಡೆ ಎಳೆದಿರಲಿಲ್ಲ. ಯಾಕಂದರೆ ದೇವಸ್ಥಾನದಲ್ಲಿ ದೇವರು ಗರ್ಭಗುಡಿಲಿರೋ ದೇವ್ರಿಗೆ ಮುಂದೆ ಗರುಡಗಂಬ ಅಂತ ಇರುತ್ತೆ. ಆ ಗರುಡಗಂಬ ಕಿತ್ತಾಕಿದ್ದಾರೆ. ದೇವಸ್ಥಾನ ಅಟ್ರಿಷನ್ ಮಾಡ್ತಿದ್ದಾರೆ, ಹೊಸ್ದಾಗಿ ಮಾಡ್ತಿರೋದ್ರಿಂದ ತೇರು ಎಳೆಯಂಗಿಲ್ಲ. ಇನ್ನೇನು 3-4 ವರ್ಷ ಆಯಿತು ತೇರು ಎಳೀತಿಲ್ಲ. ಫಸ್ಟ್ ಏನಂದರೆ ತೇರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಎಸಿತಿದ್ರು. ನೋಡಿ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಏನು ಬಾಳೆಹಣ್ಣು ರಾಶಿ ಅಂದರೆ ರಾಶಿ, ಭಯಂಕರ. ಎಷ್ಟೊಂದು ಸತಿ ಏನಂದರೆ ಪೂಜೆ ಮಾಡೋಕ್ಕೆ ನಿಂತ್ಕೋತಾರಲ್ಲ, ಅವ್ರ ಮೇಲೆ ಬೇಕು ಅಂತ ಹೊಡಿತಾರೆ ಬಾಳೆಹಣ್ಣುಗಳನ್ನ. ಈ ಸತಿ ಬರೀ ತೇರಿಗೆ ಮಾತ್ರ ಎಸಿತಿದ್ರೆ ಬಾಳೆಹಣ್ಣ. ನೋಡಿ ಹಿಂಗಿದೆ ನೋಡಿ ತೇರು. ಈಚೆ ಕಡೆನೇ ತೆಗ್ದಿರಲಿಲ್ಲ ತೇರನ್ನ. ಅದಕ್ಕೇನೆ ಪಾಪ ಎಷ್ಟೊಂದು ಜನ ಅಲ್ಲೇ ಹೋಗಿ ನಮಸ್ಕಾರ ಮಾಡಿ ಅಲ್ಲೇ ಬಾಳೆಹಣ್ಣೆಲ್ಲ ಹಾಕ್ಬಿಟ್ಟು ಬರ್ತವ್ರೆ ಹಣ್ಣು ಜಾವನೆನ. ಏನಂದರೆ ತೇರು ಅಂದರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ತುಂಬ ಹೈಟಾಗಿರುತ್ತೆ. ಒಂದು ರೌಂಡ್ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗಿರುತ್ತೆ ಅಂದರೆ ತುಂಬ ಹೊತ್ತಾಗುತ್ತೆ. 12 ಗಂಟೆ 12:30ಗೆ ಸ್ಟಾರ್ಟ್ ಮಾಡ್ತಾರೆ. 1:30-2 ಗಂಟೆಗೆಲ್ಲ ತೇರು ಎಳ್ದು ಮುಗ್ದೋಗ್ಬಿಡುತ್ತೆ. ಜನ ಅಂದರೆ ಜನ, ಕಾಲಿಕ್ಕಕ್ಕೆ ಜಾಗ ಇರಲ್ಲ. ನೋಡಿ ಇಲ್ಲಿ ಹೋಗೋಕ್ಕೆ ಜಾಗ ಬಿಡ್ತಿಲ್ಲ, ಅಷ್ಟು ಜನ, ತುಂಬ ಅಂದರೆ ತುಂಬ ಜನ. ಹೆಂಗೆ ಅಂದರೆ ಹೆಂಗಪ್ಪ ಈ ಹೊರ್ಗಡೆ ಬರೋದು ಅನ್ನೋ ಮಟ್ಟಿಗೆ. ಇಲ್ಲೆಲ್ಲ ಬಾಳೆಹಣ್ಣು ಗೊನೆ ಎಲ್ಲ ಇಟ್ಕೊಂಡವ್ರೆ ಮಾರೋಕ್ಕೆ. ಪಕ್ಕದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಬಾಳೆಹಣ್ಣು ಗೊನೆ ಎಲ್ಲ ಇಟ್ಕೊಂಡವ್ರೆ. ನೋಡಿ ಇಲ್ಲಿಗೆ ಪೊಲೀಸವರೆಲ್ಲ ನಿಂತವ್ರೆ. ನೋಡಿ ಇಷ್ಟು ಬಾಳೆಹಣ್ಣು ಗೊನೆ ಎಲ್ಲ ತೇರಿಗೆ ಹಾಕೋಕ್ಕೇ ಇಷ್ಟೊಂದು ಬಾಳೆಹಣ್ಣು ಗೊನೆ. ಅದನ್ನೆಲ್ಲ ತೊಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ತಾರೆ. ಇನ್ನೂ ನಾವು ಪೂಜೆ ಮಾಡಿಲ್ಲ. ನಾವು ಪೂಜೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಏನಂದರೆ ಇವತ್ತು ಗಿರಿ ಮೇಲೆ ಹೋಗೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಪೂಜೆ ಮಾಡೋಕ್ಕೂ ತುಂಬ ಕಷ್ಟ. ಅದಕ್ಕೇನು ಮಾಡ್ತಾರೆ, ಎಷ್ಟೊಂದು ಜನ ಮೇಲುಕಂಟ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆನೇ ಪೂಜೆ ಮಾಡ್ತಾರೆ. ನಾವು ಕೂಡ ಕೆಳಗಡೆನೇ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ನಾನು ನಮ್ಮ ಮಗ, ನಮ್ಮ ಮನೆಯವರು. ಏನು ಜನಗಳು ಹೆಂಗೆ ಅಂದರೆ ಮೈ ಮೇಲೆ ಬರ್ತಾರೆ, ಜಾಗನೇ ಬಿಡಲ್ಲ. ಈ ಮುಡುಕ್ತೆರೆ ಜಾತ್ರೆ ಅಂತೂ ಭಯಂಕರವಾಗುತ್ತೆ. ಹೆಂಗೆ ಅಂದರೆ ಇನ್ನು ತೆಪ್ತೇರು ಅಂತ ಇದು ತೇರಾದಮೇಲೆ ಇನ್ನೊಂದು ನಡೀತದೆ. ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟೋ ದೇವ್ರುಗಳು ಕೂಡಿರುತ್ತೆ. ಎಷ್ಟು ಚೆನ್ನಾಗಿ ನೃತ್ಯ ಎಲ್ಲ ಮಾಡ್ತಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಪೂಜೆ ಮಾಡೋಷ್ಟು ಜಾಗನೇ ಬಿಡೋರಿಲ್ಲ. ನೋಡಿ ಎಲ್ಲಂದ್ರೆ ಅಲ್ಲೇ ಪೂಜೆ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಮೇಲಕ್ಕವರೆಗೆ ಹೋಗೋಕ್ಕಾಗಲ್ದವ್ರು ಎಷ್ಟೋ ಜನ ಕೆಳಗಡೆನೇ ಮಾಡ್ಕೊಂಡು ಹೋಗ್ತಾರೆ. ನಾವು ಕೂಡ ಅಷ್ಟೇ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಈ ರಶ್ ಒಳಗಡೆಗಂತೂ ದೇವ್ರ ದರ್ಶನನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಕೂಡ ಕೆಳಗಡೆನೇ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಮ್ಮ ಮಗ ವೀಡಿಯೋ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವ್ನು ಮೊಬೈಲ್ ಇಸ್ಕೊಂಡು ವೀಡಿಯೋ ಮಾಡ್ತವನೆ. ನಾನು ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಇವತ್ತು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಮುಂದೆ ಏನಂದರೆ ಇದು ತುಂಬ ಲೆಂತ್ ವೀಡಿಯೋ ಆಗಿಬಿಡುತ್ತೆ ಅಂತ ಇದೊಂದು ಪಾರ್ಟ್ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ವೀಡಿಯೋ ಮಾಡ್ತೀನಿ. ಜಾತ್ರೆಯಲ್ಲಿ ಏನೇನು ತೊಗೊಂಡ್ವಿ, ಏನೇನಾಯಿತು, ಏನೇನು ಇನ್ಸಿಡೆಂಟ್ ಆಯಿತು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಏನು ಜನಗಳು ಕಾಲು ಹಾಕೋಕ್ಕೂ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ತುಂಬ ರಶ್ಶು. ಈ ಅಪ್ಪ ಭಯಂಕರ. ಪಾರ್ವತಿ ಮದುವೆ ಆಗಿದ್ದ ದಿವಸ ಮಲ್ಲಪ್ಪ ಪಾರ್ವತಿ ಇಬ್ಬರೂ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದೇವಸ್ಥಾನದ ಒಳಗಡೆನೂ ಅಷ್ಟೇ ಎಲ್ಲಿಂದ ಎಲ್ಲಿವರೆಗೂ ಕಿವಿರ್ತಾರೆ ಅಂದರೆ ಇಲ್ಲಿ ಕೆಳಗಡೆಯಿಂದ ಮೇಲ್ವರೆಗೂ ಒಬ್ಬರ ಮೇಲೊಬ್ಬರು ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ತುಂಬ ರಶ್ಶು. ಇಲ್ಲೇ ನೋಡಿ ಎಷ್ಟು ಜನ, ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಜನ, ಕಾಲು ಹಾಕೋಕ್ಕೆ ಜಾಗ ಇರಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ಇವತ್ತಿನ ಲಾಗ್ ಇಷ್ಟೇ. ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಜಾತ್ರೆಯಲ್ಲಿ ಏನೇನಾಯಿತು, ಏನೇನು ನಡೀತು, ಏನು ತೊಗೊಂಡ್ವಿ ಎಲ್ಲ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ. ನೀವು ಶೇರ್ ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚು ವಿಡಿಯೋ ಪೋಸ್ಟ್ ಮಾಡ್ಬೋದು.